ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಪ್ರತಿ ಗುರುವಾರದ ಪೂಜೆಯನ್ನು ಹೇಳ್ಕೊಡುವಾಗ, ಜೊತೆಯಲ್ಲಿ ಏಕಾದಶಿಯ ಪೂಜೆ ಹೇಳ್ಕೊಡುವಾಗ, ಜೊತೆಯಲ್ಲಿ ರಾಯರು ಬಹಳ ಬೇಗ ನಿಮಗೆ ಒಲಿಬೇಕು ಅಂತಂದ್ರೂ ರಾಯರನ್ನು ಯಾವಾಗೆಲ್ಲ ಪೂಜಿಸ್ತೀರ ಆವಾಗ ತಪ್ಪದೆ ಶ್ರೀಹರಿಯನ್ನು ಪೂಜೆ ಮಾಡಿ ಸ್ಮರಿಸಿ ಅವ್ರಿಗೂ ಕೂಡ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಅಷ್ಟೋತ್ರ ಹೇಳ್ಕೊಳ್ಳಿ ಅಂತ ಹೇಳಿ ಪ್ರತಿ ವಿಡಿಯೋನಲ್ಲೂ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಹಾಗಾದರೆ ಶ್ರೀಹರಿಯನ್ನು ನೀವು ಸ್ಮರಿಸ್ದಲೇ ಪೂಜೆ ಮಾಡ್ದಲೇ ಕೇವಲ ರಾಯರ ಪೂಜೆಯನ್ನು ಮಾಡಿದ್ರೆ ಅಷ್ಟು ಬೇಗ ರಾಯರ ಅನುಗ್ರಹ ಆಗೋದಿಲ್ವಾ? ಏನಕ್ಕೋಸ್ಕರ ನಾವು ಶ್ರೀಹರಿಯನ್ನು ಪೂಜೆ ಮಾಡಲೇಬೇಕು, ರಾಯರ ಪೂಜೆ ಮಾಡುವಂಥವ್ರು ಅಂತ ಹೇಳಿ ಮಾಹಿತಿಯನ್ನು ಹೇಳ್ತೀನಿ. ಯಾಕೆಂದರೆ ಏನೇ ಹೇಳಿದ್ರೂ ಅದಕ್ಕೊಂದು ಕಾರಣ ಇರಬೇಕಲ್ವಾ. ನಾವು ನೀವೆಲ್ಲರೂ ಕೂಡ ಪೂಜಿಸುವಂತಹ ಆರಾಧಿಸುವಂತಹ ರಾಯರು ಶ್ರೀಹರಿಯ ಆರಾಧಕರು ಮತ್ತು ಶ್ರೀಹರಿಯ ನೆಚ್ಚಿನ ಕೂಸು. ಅವರಿಬ್ಬರ ನಡುವೆ ಜನ್ಮ ಜನ್ಮಾಂತರದ ನಡುವಿನ ಸಂಬಂಧ ಇದೆ. ಇವತ್ತಿನ ದಿವಸ ರಾಯರು ಬೃಂದಾವನದಲ್ಲಿ ಸಜೀವವಾಗಿ ಬೃಂದಾವನಸ್ಥರಾಗಬೇಕು. ಜೊತೆಯಲ್ಲಿ ಕಲಿಯುಗದಲ್ಲಿ ಯಾರೆಲ್ಲ ನಿನ್ನ ಬಳಿ ಬರ್ತಾರೋ ಅಂತಹವರ ಕಷ್ಟಗಳನ್ನು ಕಳೀಬೇಕು, ರಾಘವೇಂದ್ರ ಸ್ವಾಮಿಯಾಗಿ ಜನ್ಮ ತಾಳಿ ಅನ್ನೋವಂತಹದ್ದು ಶ್ರೀಹರಿಯ ಆದೇಶ. ಅವರ ಆದೇಶದಂತಲೇ ರಾಘವೇಂದ್ರ ಸ್ವಾಮಿಯ ಜನ್ಮ ಆಗುವಂತಹದ್ದು. ಜೊತೆಯಲ್ಲಿ ಅವರು ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಜನರ ಕಷ್ಟವನ್ನು ಕಳೆಯೋದಕ್ಕೋಸ್ಕರ ಕೂರುವಂತಹದ್ದು. ಎಲ್ಲವೂ ಕೂಡ ಶ್ರೀಹರಿಯ ಇಚ್ಛೆಯಂತೆ. ಅಂತೆಯೇ ವೆಂಕಟನಾಥನಾಗಿ ಜನಿಸಿದಂತಹ ರಾಯರು ಇವತ್ತಿಗೂ ಕೂಡ ಕಲಿಯುಗದ ಕಾಮಧೇನುವಾಗಿ ಬೃಂದಾವನದಲ್ಲಿದ್ದಾರೆ. ಹೀಗಾಗಿ ರಾಯರನ್ನು ನೀವು ಯಾರೇ ಪೂಜಿಸಿದ್ರೂ ಕೂಡ ತಪ್ಪದೇ ಶ್ರೀಹರಿಯನ್ನು ಪೂಜಿಸಲೇಬೇಕು, ಸ್ಮರಿಸಲೇಬೇಕು. ಇದು ರಾಯರು ಆರಾಧಿಸುವಂತಹ ಶ್ರೀಮನ್ ಮಹಾವಿಷ್ಣುವಿಗೆ ಅಥವಾ ಮೂಲರಾಮನಿಗೆ ನಾವು ನೀವೆಲ್ಲರೂ ಕೊಡುವಂತಹ ಗೌರವ. ಯಾಕೆ ಅಂದರೆ ಇವತ್ತಿಗೂ ಕೂಡ ರಾಯರು ಪ್ರತಿನಿತ್ಯವೂ ಕೂಡ ಶ್ರೀಹರಿಯನ್ನು ಧೂಪ ದೀಪ ಅಭಿಷೇಕಾದಿಗಳಿಂದ ಬೃಂದಾವನದಲ್ಲಿಯೇ ಆರಾಧಿಸ್ತಾರಂತೆ. ಪ್ರತಿನಿತ್ಯವೂ ಕೂಡ ಅವರ ಜಪ ಮಾಡ್ತಾರೆ. ಅದು ಅನುಕ್ಷಣ ಕಣ್ಮುಚ್ಕೊಂಡು. ರಾಯರು ಸದಾ ಕಣ್ಮುಚ್ಚಿ ಶ್ರೀಹರಿಯ ಧ್ಯಾನದಲ್ಲಿರ್ತಾರೆ. ರಾಯರು 2 ಬಾರಿ ವರ್ಷಕ್ಕೆ ಕಣ್ಣು ತೆಗೆದು ಭಕ್ತಾದಿಗಳನ್ನು ನೋಡುವಂತಹದ್ದು ನಿಮಗೆಲ್ರಿಗೂ ಗೊತ್ತಿದೆ. ಅದು ರಾಯರ ವರ್ಧಂತಿಯ ದಿವಸ ಮತ್ತು ರಾಯರ ಆರಾಧನೆಯ ಸಂದರ್ಭದಲ್ಲಿ ಮಾತ್ರ ರಾಯರು ಕಣ್ಣು ಬಿಟ್ಟು ಭಕ್ತರನ್ನು ನೋಡ್ತಾರೆ ಹೊರತು ಉಳಿದಂತೆ ಕಣ್ಣು ಮುಚ್ಚಿ ಶ್ರೀಹರಿಯ ಧ್ಯಾನದಲ್ಲಿರ್ತಾರೆ. ಅಂತರಂಗದ ಕಣ್ಣುಗಳಿಂದ ಭಕ್ತರನ್ನು ನೋಡುವಂತಹದ್ದು, ಅವರ ಕಷ್ಟಗಳನ್ನು ಕಳೆಯುವಂತಹದ್ದು. ಪ್ರತಿನಿತ್ಯ ರಾಯರು ಶ್ರೀಹರಿಯ ಜಪ ಮಾಡಿಕೊಂಡು ಅದರಲ್ಲಿ ನಿರತರಾಗಿರ್ತಾರೆ. ನಾವು ಎಷ್ಟೋ ಸಮಸ್ಯೆಗಳನ್ನು ಅಥವಾ ನಮ್ಮ ಈ ಇಚ್ಛೆಯನ್ನು ಈಡೇರಿಸಿ ಅಂಥೇಳಿ ರಾಯರಲ್ಲಿ ಸಂಕಲ್ಪಗಳನ್ನು ಕೇಳಿಕೊಂಡಾಗ ರಾಯರು ನಮ್ಮ ಕಷ್ಟವನ್ನು ಅಂದರೆ ನಮ್ಮ ಎಷ್ಟೋ ಕಷ್ಟವನ್ನು ಕಳೆಯೋದಕ್ಕೆ ಶ್ರೀಮನ್ ಮಹಾವಿಷ್ಣುವಿನ ಬಳಿಯಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಅವರ ಆಶೀರ್ವಾದವನ್ನು ಪಡಿತಾರಂತೆ. ಅಂದರೆ ಕೆಲವೊಂದು ಸಮಸ್ಯೆಗಳು ನಮ್ಮ ಪುರಾಕೃತ ಕರ್ಮ ಬಹಳ ಇದ್ದಾಗ ಅಥವಾ ಸಮಸ್ಯೆ ಬಹಳ ಕ್ಲಿಷ್ಟ ಇದ್ದು ರಾಯರೊಬ್ಬರಿಂದಾನೇ ನಮ್ಮ ಆ ಕರ್ಮ ಕಳೀಲಿಕ್ಕಾಗಲ್ಲ ಅಂತಂದಾಗ ಶ್ರೀಹರಿಯ ಆಶೀರ್ವಾದವನ್ನು ಅಂದರೆ ಇಂಥವರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮ ಆಶೀರ್ವಾದವೂ ಬೇಕು ಅಂತ ಹೇಳಿ ಅವರ ಹತ್ರ ಅನುಗ್ರಹ ಪಡ್ಕೊಂಡು ನಮ್ಮ ಸಮಸ್ಯೆಯನ್ನು ರಾಯರು ಪರಿಹಾರ ಮಾಡ್ತಾರಂತೆ. ಜೊತೆಯಲ್ಲಿ ನಾವು ಶ್ರೀಹರಿಯನ್ನು ನೆನೆಯದ ನಾಲಿಗೆ ಅಥವಾ ನೆನೆಯದಂತಹ ದೇಹ ಇದ್ದೂ ಕೂಡ ಏನೂ ಪ್ರಯೋಜನ ಇಲ್ಲ. ಅವರು ಒಲಿದ್ರೆ ಅಥವಾ ಒಂದು ಬಾರಿ ಶ್ರೀಮನ್ ಮಹಾವಿಷ್ಣು ಕಣ್ತೆರೆದು ನೋಡಿದ್ರೆ ನಮ್ಮ ಇಷ್ಟೋ ಜನ್ಮಗಳ ಪಾಪ ನಾಶ ಆಗುತ್ತೆ. ಯಾರು ರಾಯರನ್ನ ಪೂಜಿಸ್ತಾರೋ ಅವರಿಗೆ
ಅರ್ಹಿಯ ಅನುಗ್ರಹ ಬೇಗ ಆಗುತ್ತೆ ಅನ್ನೋವಂಥದ್ದು. ಅಂದರೆ ಯಾರೆಲ್ಲ ರಾಯರನ್ನು ಪೂಜಿಸ್ತಾರೆ ಅವರಿಗೆ ವಾಯುದೇವರ ಅನುಗ್ರಹವೂ ಬೇಗ ಆಗುತ್ತೆ, ಜೊತೆಯಲ್ಲಿ ಶ್ರೀ ವಿಷ್ಣುವಿನ ಅನುಗ್ರಹವೂ ಬೇಗ ಆಗುತ್ತೆ. ರಾಯರಿಗೆ ಇದು ಶ್ರೀಮನ್ ಮಹಾವಿಷ್ಣು ನೀಡಿರುವಂತಹ ಆಶೀರ್ವಾದ ಅಥವಾ ವರ. ಏನು ಅಂತಂದರೆ, ಯಾರು ನಿಮ್ಮನ್ನು ಪೂಜೆ ಮಾಡ್ತಾರೆ ಅವರು ನನಗೆ ಬಹಳ ಬೇಗ ಹತ್ರ ಆಗ್ತಾರೆ ಅನ್ನೋಂತಹ ವರವನ್ನು ರಾಯರಿಗೆ ನೀಡಿದಾರಂತೆ. ಹೀಗಾಗಿ ಬಹಳ ಬೇಗ ನಮ್ಮ ಕಷ್ಟ ಎಲ್ಲ ಕಳಿಬೇಕು ಅಥವಾ ನಾವು ಕೂಡ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅನ್ನುವಂತಹ ಆಸೆ ನಿಮಗಿದ್ರೆ ರಾಯರೊಟ್ಟಿಗೆ ಶ್ರೀಹರಿಯನ್ನು ತುಂಬ ಹೇಳಿಸ್ಕೊಳ್ದಲೇ ಪೂಜೆ ಮಾಡಿ. ಏಕೆಂದರೆ ಯಾವಾಗಲೂ ಒತ್ತಿ 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 ಹೇಳಿ ಅವರನ್ನು ಪೂಜೆ ಮಾಡುವಂತಹದ್ದು ಅಷ್ಟು ಶ್ರೇಯಸ್ಸಲ್ಲ. ನಿಮ್ಮ ಮನಸ್ಸಿಗೆ ಬರಬೇಕು ಅದು. ಅಂದರೆ ಕೇವಲ ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕಲ್ಲ ಅಂತ ಹೇಳಿ ಮಾಡಬೇಡಿ. ರಾಯರಿಗೆ ಎಷ್ಟು ಪ್ರೀತಿ ತೋರಿಸ್ತಿರೋ, ಎಷ್ಟು ಭಕ್ತಿ ತೋರಿಸ್ತಿರೋ ಅಷ್ಟೇ ಭಕ್ತಿಯಿಂದ ಅವರ ಪೂಜೆಯನ್ನು ಕೂಡ ನೀವು ಮಾಡ್ತಾ ಹೋಗಿ. ಅವರಿಂದನೂ ಹೂ ಪ್ರಸಾದ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂದಷ್ಟು ಫೋಟೋಸ್ ಹಾಕಿದ್ದೀನಲ್ವ, ಆ ಫೋಟೋಸ್ ಅಲ್ಲಿ ನೀವು ನೋಡಿರಬಹುದು. ಬಲಗಡೆ ಹೂ ಪ್ರಸಾದ ಆಗಿರುವಂತಹದ್ದು, ಜೊತೆಯಲ್ಲಿ ಒಂದು ವಿಗ್ರಹ ಇಟ್ಕೊಂಡಿದ್ದೀನಿ. ಪ್ರತಿನಿತ್ಯ ಕೊಡ್ತಾರೆ ಹೂ ಪ್ರಸಾದ. ಇದೆಲ್ಲವೂ ರಾಯರನ್ನು ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಆದಮೇಲೆನೇ ಅವರಿಂದ ಹೂ ಪ್ರಸಾದಗಳನ್ನು ನಾನು ಕೂಡ ಕಣ್ತುಂಬ ನೋಡ್ತಾ ಇರೋವಂತಹದ್ದು. ಮತ್ತು ಬಹಳ ಒಳ್ಳೆಯದು ಕೂಡ ಆಗಿದೆ. ನಾನು ಅವರ ಪೂಜೆಯನ್ನು ಶುರು ಮಾಡಿಕೊಂಡಾದಮೇಲೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನಮಸ್ಕಾರ ಎಲ್ರಿಗೂ.